ಹಾಯ್ ಆಲ್, ನಾನಿವತ್ತು ಏನು ವೆರೈಟಿ ಆಫ್ ಚಟ್ನಿ ತೋರಿಸ್ತೀನಿ. ರೆಗ್ಯುಲರಾಗಿ ಏನೋ ಥರ ಚಟ್ನಿ ಬೇಜಾರಾಗಿದೆ ಅನ್ನೋದು ಈ ಥರ ಒಂದು ವೆರೈಟಿ ಆಫ್ ಚಟ್ನಿ ಇಷ್ಟ ಆಗುತ್ತೆ ಅಂದ್ಕೊಂಡು ಈ ಒಂದು ಚಟ್ನಿ ಇಡ್ಲಿಗೆ ದೋಸೆ ಎಲ್ಲ ಚೆನ್ನಾಗಿರುತ್ತೆ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಫಸ್ಟಿಗೆ ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೀನಿ. ಆಯಿಲ್ ಬಿಸಿ ಆದಮೇಲೆ ಒಂದು ಅರ್ಧ ಇಂಚು ಶುಂಠಿನ ಹಾಕೊಂಡು ಆಮೇಲೆ ಹೀಗೆ ಒಂದು 3-4 ಬೆಳ್ಳುಳ್ಳಿ ಹಾಕ್ತೀನಿ. ಜಾಸ್ತಿ ಬೇಡ, ಫ್ಲೇವರ್ ಹೊರಟೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಡಾಮಿನೇಟ್ ಮಾಡೋಕ್ಕೆ ಅಂದರೆ ಖಾರಕ್ಕೆ ಒಣಮೆಣಸು ಎಷ್ಟು ಬೇಕು ನಿಮಗೆ ಅಷ್ಟು ಖಾರಕ್ಕೆ ಒಣಮೆಣಸು ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಒಂದು ಈರುಳ್ಳಿನ ಹಾಕೊಂಡು ಒಂದು ಟೊಮೆಟೊನ ಹಾಕ್ತೀನಿ. ಈಗ ಇಷ್ಟು ನೀಟಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗಿ ಸ್ವಲ್ಪ ಟೊಮೆಟೊ ಎಲ್ಲ ಮೆತ್ತಗಾಗುವಷ್ಟು ಫ್ರೈ ಆಗಬೇಕು. ಈಗ ಫ್ರೈ ಆಗೋದ್ರೊಳಗೆ ಮಿಕ್ಸಿ ಜಾರಿಗೆ ಏನು ಹಾಕೋಬೇಕು. ನಾನಿಲ್ಲಿ ಒಂದು ಬಟ್ಲುಕಾಯಿನ ಹಾಕೊಂಡು ಹಾಗೆ ಒಂದು 2 ಟೇಬಲ್ ಸ್ಪೂನ್ ಕಡಲೆನ ಹಾಕೊಂಡು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ನಾನು ಯಾವುದೇ ರೀತಿ ಹುಣಸೆಹಣ್ಣು ಏನು ಬಳಸೋದಕ್ಕೆ ಟೊಮೆಟೊ ಹಾಕಿರೋದ್ರಿಂದ ಈಗ ನಾವೇನು ಅಂಚಲ್ಲಿ ಫ್ರೈ ಆಗ್ತಾ ಇರ್ತಲ್ಲ ತಾನೇ ಆ ಒಂದು ಫ್ರೈ ಆಗಿರೋದನ್ನು ತಣ್ಣಗೆ ಬಿಟ್ಟು ಸ್ವಲ್ಪ ಆಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡಿಕೊಂಡು ಇದನ್ನು ನಾನಿಲ್ಲಿ ಫೈನ್ ಪೇಸ್ಟನ್ನು ಮಾಡ್ಕೋತಾ ಇಲ್ಲ, ತರಿಯಾಗಿ ರುಬ್ಕೋತಾ ಇದ್ದೀನಿ. ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಫೈನ್ ಪೇಸ್ಟ್ ಆದರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಈಗ ಇದನ್ನು ತರಿಯಾಗಿ ರುಬ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಈಸಿ ಆದಂಥ ಚಟ್ನಿ ರೆಡಿ ಆಗುತ್ತೆ. ಈ ಒಂದು ಚಟ್ನಿ ದೋಸೆ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ ಆಗಿಲ್ಲ ದಯವಿಟ್ಟು ಸಬ್ ಆಗಿ. ಥ್ಯಾಂಕ್ ಯು.